ವಿಧಾನಸೌಧದಲ್ಲಿ ಇಲ್ಲಿವರೆಗೂ ಒಂದು ನೈತಿಕತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥವ್ರು ಕುಮಾರಣ್ಣವ್ರು ವಿಧಾನಸೌಧದೊಳಗಡೆ ಇದ್ದಿದ್ರೆ ಇದನ್ನು ಅಪೋಸಿಷನ್ ಅವರು ಹಲವಾರು ಇವತ್ತು ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಹಂತದಲ್ಲಿ ಏನು ಎಡವುತ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಧ್ವನಿಗೂಡಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ವಿಧಾನಮಂಡಲದಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಭಾಳ ಜನದ ಚರ್ಚೆ ಅಷ್ಟೇ. ಅವ್ರ ಹತ್ರ ಮಾತಾಡಿದ್ದು ಅವ್ರಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅಲ್ಲ ಇದೆ ಕುಮಾರಣ್ಣವ್ರಿಗೆ ಖಂಡಿತ ಇದೆ, ಯಾಕಿಲ್ಲ. ಈಗ ರಾಜ್ಯದ ನಾವ್ಯಾಕೆ ಅವ್ರನ್ನ ಯಾಕೆ ಅಸಮರ್ಥರು ಅರೋಣ? ಕುಮಾರಣ್ಣವ್ರ ಮನಸ್ಸಲ್ಲಿ ಇಲ್ಲಪ್ಪ ನಾನು ಇಲ್ಲಿ ಇರಬೇಕಾಗಿತ್ತು, ಇಷ್ಟೆಲ್ಲ ವಿಚಾರಗಳಿತ್ತು, ಇಷ್ಟೆಲ್ಲ ಸಬ್ಜೆಕ್ಟ್ಗಳಿತ್ತು, ನಾನು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಹೊರತುಪಡಿಸಿ ಮಂಡಲದಲ್ಲಿ ನಾನು ವಿಧಾನಮಂಡಲದಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ವಲ್ಲ ಅನ್ನೋದು ಅವರಲ್ಲಿ ಒಂದು ಮನಸ್ಸಲ್ಲಿದೆ ಅಷ್ಟೇ. ಇನ್ನು ಬೇರೆಯವ್ರ ಬಗ್ಗೆ ನಾವ್ಯಾಕೆ ಸಮರ್ಥತೆ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದ? ಅವು ಮಾಡೋಣ, ಎಲ್ಲರನ್ನೂ ಸಂಪರ್ಕ ಅದು ಮಾಡೋಣ. ಸಮಯ ಬಂದಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಮಯ ಶುರು ಆಗೋಗಿದೆ. ಈಗಿಂದಾನೇ ನಾವು ಎಲ್ಲ ರೀತಿ ಯಾರ್ಯಾರು ನಮ್ಮನ್ನು ಅಗಲು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಕಾರಣಗಳೇನು, ಮನಸ್ತಾಪಗಳಿದೆಯಾ, ನಮ್ಮಲ್ಲಿ ತಪ್ಪುಗಳಾಗಿದೆಯಾ, ಲೋಪದೋಷಗಳಾಗಿದೆಯಾ, ಅಥವಾ ಆಯಾ ಸಂದರ್ಭಗಳು ರಾಜಕಾರಣದಲ್ಲಿ ಹಂಗೆ ಅವ್ರಿಗೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಹೋಗ್ಲಿಕ್ಕೆ, ಇವೆಲ್ಲದ್ರ ಕೂಲಂಕುಷ ಚರ್ಚೆ ಮಾಡಿ ಕರೆತರ್ತೇವೆ. ಇವರು ಗೌಡ್ರೆ ಲೇಟ್ ಆಗಿದೆ, ಕುತಳಿ ದೊಡ್ಡಪ್ಪಣ.